श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविंदाय नमो नमः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 2ನೇ ಅಧ್ಯಾಯದಲ್ಲಿ 116ನೇ ಶ್ಲೋಕ. ವಚನಂ ಚೈವ ಕೃಷ್ಣಸ್ಯ ಜ್ಯೇಷ್ಠಂ ಕುಂತೀಸುತಂ ಪ್ರತಿ ರುದ್ರಂ ಸಮಾಶ್ರಿತೋ ದೇವಾಃ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಂ ಆಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತಃ. ಹಾಗೆ ಅಂತ ಅಂದ್ರೆ ಹಿಂದಿನ ಪ್ರಮಾಣ ಅದು ಭೀಮಸೇನ ದೇವರು ಯುಧಿಷ್ಠಿರನ ಹತ್ರ ಹೇಳಿದ್ದು. ಈ ಒಂದು ಮಾತು ಸ್ವತಃ ಕೃಷ್ಣನೇ ಯುಧಿಷ್ಠಿರನ ಹತ್ರ ಹೇಳ್ತಾ ಇದ್ದಾನೆ. ರುದ್ರಂ ಸಮಾಶ್ರಿತ ದೇವಾಹ, ಎಲ್ಲಾ ದೇವತೆಗಳು ಕೂಡ ರುದ್ರದೇವರನ್ನ ಆಶ್ರಯಿಸಿ ಇದ್ದಾರೆ. ರುದ್ರೋ ಬ್ರಹ್ಮಾಣಂ ಆಶ್ರಿತ, ರುದ್ರದೇವರು ಚತುರ್ಮುಖ ಬ್ರಹ್ಮದೇವರನ್ನ ಆಶ್ರಯಿಸಿ ಇದ್ದಾರೆ. ಬ್ರಹ್ಮ ಮಾಮಾಶ್ರಿತ ನಿತ್ಯಂ, ಬ್ರಹ್ಮದೇವರು ನನ್ನನ್ನು ಆಶ್ರಯಿಸಿದ್ದಾರೆ. ನಾಹಂ ಕಂಚಿತ್ ಉಪಾಶ್ರಿತ, ನಾನು ಯಾರನ್ನು ಆಶ್ರಯಿಸಿ ಇಲ್ಲ. ಹಾಗೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಎರಡು ವಿಚಾರ ಸ್ಪಷ್ಟ ಆಗ್ತದೆ ನೋಡಿ. ಒಂದು ತಾರತಮ್ಯ, ಎಲ್ಲ ದೇವತೆಗಳಿಗಿಂತ ರುದ್ರದೇವರು, ರುದ್ರದೇವರಿಗಿಂತ ಬ್ರಹ್ಮದೇವರು, ಬ್ರಹ್ಮದೇವರಿಗಿಂತ ಕೃಷ್ಣ ಸರ್ವೋತ್ತಮನಾಗಿದ್ದಾನೆ. ಹಾಗೆ ಅಂತ ಪರಮಾತ್ಮ ತಾರತಮ್ಯ ಸ್ಪಷ್ಟ ಆಯಿತು, ಮತ್ತು ಕೃಷ್ಣನೇ ಸರ್ವೋತ್ತಮ, ಎರಡೂ ಕೂಡ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ನೋಡಿ. ಅಂತ ಸುಂದರವಾದ ವಾಕ್ಯ ಇದು. ಯಥಾಶ್ರಿತಾನಿ ಜ್ಯೋತಿಂಷಿ ಜ್ಯೋತಿಶ್ರೇಷ್ಠಂ ದಿವಾಕರಂ ಏವಂ ಮುಕ್ತಗಣ ಸರ್ವೇ ವಾಸುದೇವಮುಪಾಶ್ರಿತಾಃ. ಆಯ್ತು, ಸಂಸಾರಾವಸ್ಥೆಯಲ್ಲಿ ಎಲ್ಲಾ ಎಲ್ಲರಿಗಿಂತ ದೇವತೆಗಳು ಶ್ರೇಷ್ಠರು. ದೇವತೆಗಳಲ್ಲಿ ಇಂದ್ರದೇವರು, ಇಂದ್ರದೇವರಿಗಿಂತ ರುದ್ರದೇವರು, ರುದ್ರದೇವರಿಗಿಂತ ಬ್ರಹ್ಮದೇವರು, ಬ್ರಹ್ಮದೇವರಿಗಿಂತ ಪರಮಾತ್ಮ ಅಂತ ಸಂಸಾರಾವಸ್ಥೆಯಲ್ಲಿ ಕೂಡುತ್ತದೆ. ಆದ್ರೆ ಮೋಕ್ಷವನ್ನ ಹೊಂದಿದ ಬಳಿಕ ತಾರತಮ್ಯ ಇಲ್ಲ, ಭೇದ ಇಲ್ಲ ಅಂತ ಯಾಕೆ ಹೇಳಬಾರದು? ಅವಸ್ಥಾ ಭೇದ ಅಂತ ಹೇಳ್ತಾರೆ ನೋಡಿ. ಒಂದೊಂದು ಅವಸ್ಥೆಯಲ್ಲಿ, ಸಂಸಾರ ಅವಸ್ಥೆಯಲ್ಲಿ ಸರಿ, ಆದರೆ ಮೋಕ್ಷಾವಸ್ಥೆಯಲ್ಲಿ ಆ ರೀತಿಯಾಗಿ ನಿಯಮ ಬೇಡ ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಯಥಾಶ್ರಿತಾನಿ ಜ್ಯೋತಿಂಷಿ ಜ್ಯೋತಿಶ್ರೇಷ್ಠಂ ದಿವಾಕರಂ, ಪ್ರಕಾಶವನ್ನು ಕೊಡತಕ್ಕ ಎಲ್ಲವೂ ಕೂಡ ಸೂರ್ಯನನ್ನ ಆಶ್ರಯಿಸಿದೆ. ಅಂದ್ರೆ ಸೂರ್ಯನ ಬೆಳಕೆ ಚಂದ್ರ ಮುಂತಾದವುಗಳಲ್ಲಿ ಬರುತ್ತದೆ ಹಾಗೆ ಅಂತ. ಹೇಗೋ ಅದೇ ತರ ಏವಂ ಮುಕ್ತಗಣ ಸರ್ವೇ, ಹೊಂದಿದ ನಂತರವೂ ಕೂಡ ಎಲ್ಲರೂ ಕೂಡ ಸರ್ವೇ ಅದರಿಂದ ಇದೆ ಸ್ಪಷ್ಟ ಆಗುತ್ತೆ. ವಾಸುದೇವ ವಿಷ್ಣು ಸರ್ವೋತ್ತಮ ಕೂಡ ಹೇಳ್ತೀವಿ ಹಾಗೆ ಅಂತ
ಅದಕ್ಕೆ ಪ್ರವಾಹ ಅಂತ ಅರ್ಥ. ಶಬ್ದ ಯಾರು ಸಾಧ್ಯ ಆದ್ರೆ ಹಾ ಶಬ್ದದ ಅರ್ಥ ಏನು? ಗಂಗೆಯಲ್ಲಿ ಪ್ರವಾಹ ಅಂತ. ಅದರ ತಾತ್ಪರ್ಯ ಅರ್ಥ ಗಂಗಾ ತೀರದಲ್ಲಿ ಪ್ರವಾಹ ಅಂತ. ಆ ಗಂಗೆಯ ಸಂಬಂಧವನ್ನ ಪಡೆದಿರತಕ್ಕ ತೀರ ಏನಿದೆ, ಆ ನೆಲ, ಅಲ್ಲಿ ಗುಡಿಸದು ಅಂತ ಒಟ್ಟು ಅರ್ಥ. ಅದರಿಂದ ಶಬ್ದದ ಅರ್ಥದ ಬೇರೆ ಇರುತ್ತದೆ, ತಾತ್ಪರ್ಯ ಅರ್ಥ ಬೇರೆಯಾಗಿ ಇರ್ತದೆ, ಸ್ವಲ್ಪ ಡಿಫರೆಂಟ್ ಆಗಿ ಇರ್ತದೆ ಅದು. ಅದೇ ರೀತಿಯಾಗಿ ಮಹಾಭಾರತಕ್ಕೆ ಶಬ್ದತಃ ಅರ್ಥ ಬೇಕಾದ್ರೆ ನೀವು ಹೇಳ್ಕೊಂಡು ಹೋಗಿ, ಆದರೆ ತಾತ್ಪರ್ಯತಃ ವಿಷ್ಣು ಸರ್ವೋತ್ತಮ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಅದು ಒಂದು ಆಕ್ಷೇಪ. ಅದಕ್ಕೆ ಈ ಭವಿಷ್ಯತ್ ಪರ್ವದ ವಚನವನ್ನ ಕೋಟ್ ಮಾಡಿ ಅಲ್ಲಿ ಹೇಗೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೋ ಅದೇ ರೀತಿಯಾಗಿ ತಾತ್ಪರ್ಯ ಸಹಿತವಾಗಿಯೂ ಕೂಡ ವಿಷ್ಣುವೇ ಸರ್ವೋತ್ತಮ. ಶಬ್ದತಃ ತೆಗೆದುಕೊಂಡ್ರೂ ಪರಮಾತ್ಮನೇ ಸರ್ವೋತ್ತಮ, ಶಬ್ದದ ಅರ್ಥ ತೆಗೆದುಕೊಂಡ್ರೂ ಅವನೇ. ಇನ್ನು ತಾತ್ಪರ್ಯ ಅಂತ ನೀವು ವಿಚಾರ ಮಾಡುವುದಾದರೆ ಅದರಲ್ಲೂ ಕೂಡ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ, ಇದರಲ್ಲಿ ಸಂಶಯ ಇಲ್ಲ ಎಂಬುದಕ್ಕಾಗಿ ಈ ಭವಿಷ್ಯತ್ ಪರ್ವ ವಚನವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಎಷ್ಟು ಚಂದ ಇದು ನೋಡಿ. ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ. ಮಹಾಭಾರತ ಏನ್ ಹೇಳ್ತಾ ಇದೆ? ಅದೇನೋ ಕೌರವ ನೋಡಿ, ನಮಗೆ ಮಹಾಭಾರತದ ಶಬ್ದದ ಅರ್ಥ ನೋಡಿದ್ರೆ ಇದು ಕೌರವರ ಪಾಂಡವರ ಜಗಳ, ಅದೇ ನಮಗೆ ಶಬ್ದದಿಂದ ತೋರುವ ಅರ್ಥ. ಆದ್ರೆ ಮುಖ್ಯವಾದ ತಾತ್ಪರ್ಯ ಏನು ಅದು ಹಾಗೆಂದ್ರೆ ಅದನ್ನ ಭವಿಷ್ಯತ್ ಪರ್ವ ಹೇಳ್ತಾ ಇದೆ. ವಾಸುದೇವಸ್ಯ ಮಹಿಮಾ, ಪರಮಾತ್ಮನ ಮಹಿಮೆಯೇ ಭಾರತದಲ್ಲಿ ನಿರ್ಣೀತವಾಗಿದೆ ಹಾಗೆ ಅಂತ ಭವಿಷ್ಯತ್ ಪರ್ವ ಹೇಳ್ತಾ ಇದೆ. ಅದರಿಂದ ಶಬ್ದದ ಅರ್ಥ ಪ್ರಕಾರ ತೆಗೆದುಕೊಂಡ್ರೂ ಕೂಡ ಜ್ಞಾನಿಗಳಿಗೆ ಅರ್ಥ ಆಗ್ತದೆ. ವಾಕ್ಯ ತೆಗೆದುಕೊಂಡ್ರೂ ಪರಮಾತ್ಮನೇ ಸರ್ವೋತ್ತಮ ಅಂತ ಗೊತ್ತಾಗ್ತದೆ. ಇನ್ನು ತಾತ್ಪರ್ಯ ಅಂತ ತೆಗೆದುಕೊಂಡ್ರೂ ಕೂಡ ಪರಮಾತ್ಮನೇ ಸರ್ವೋತ್ತಮ, ಯಾಕಂದ್ರೆ ಭವಿಷ್ಯತ್ ಪರ್ವ ಹಾಗೆ ಹೇಳ್ತಾ ಇದೆ. ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ, ನಿರ್ಣಯೇನ ಉದಿತ ಹೇಳಲ್ಪಟ್ಟಿದೆ, ಮಯಾ ನನ್ನಿಂದ ಹೇಳಲ್ಪಟ್ಟಿದೆ ಅಂತ ವೇದವ್ಯಾಸರ ಸ್ಟೇಟ್ಮೆಂಟ್ ಅದು. ಮಹಾಭಾರತದಲ್ಲಿ ವಾಸುದೇವನ ಮಹಿಮೆಯನ್ನ ನಿರ್ಣಯ ಪೂರ್ವಕವಾಗಿ ಹೇಗೆ ಅರ್ಥ ಮಾಡಬೇಕು ಅಂತ ನಿರ್ಣಯ ಸಹಿತವಾಗಿ ನಾನು ಹೇಳಿದ್ದೇನೆ ಹಾಗೆ. ತದರ್ಥಾಸ್ತು ಕಥಾ ಸರ್ವಾಃ ನಾನ್ಯಾರ್ಥಂ ವೈಷ್ಣವಂ ಯಶಃ ತತ್ಪ್ರದೀಪಂ ತು ಯದೃಶ್ಯೇ ನತನ್ ಮಮ ಮನೀಷಿತಂ. ಹಾಗಿದ್ರೆ ಬೇರೆ ವಿಚಾರವನ್ನ ವಾಸುದೇವನ ಮಹಿಮೆ ಹೇಳುವುದಾದರೆ ಬೇರೆ ವಿಚಾರ ಅಲ್ಲಿ ಇದಲ್ಲ ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ. ವಿಷ್ಣೋಃ ಸರ್ವೋತ್ತಮತ್ವಾದಿ ಗುಣವೈಶಿಷ್ಟ್ಯ ಸಿದ್ಧ್ಯರ್ಥಮೇವ ಅನ್ಯೇಷಾಂ ವೈಶಿಷ್ಟ್ಯ ಕಥಾ ಉಚ್ಯತೆ. ಈಗ ಭೀಮನ ಪರಾಕ್ರಮ ಹೇಳ್ತಾ ಇದ್ದಾರೆ, ಅರ್ಜುನನ ಪರಾಕ್ರಮ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಯಾಕೆ ಹೇಳ್ಬೇಕಾಗಿತ್ತು ಹಾಗೆಂದ್ರೆ ನೋಡಿ, ಪರಮಾತ್ಮ ಅವನ ಪರಾಕ್ರಮ ಅಪಾರವಾದದ್ದು. ಅಷ್ಟು ಮಾತ್ರ ಅಲ್ಲ, ಪರಮಾತ್ಮನ ನಂಬಿದ ಭಕ್ತರು ಯಾರು ಇರ್ತಾರೆ ಅವರನ್ನು ಕೂಡ ದೇವರು ಕೈ ಬಿಡೋದಿಲ್ಲ, ಅವರು ಪರಾಕ್ರಮಶಾಲಿಯಾಗಿ ಇರ್ತಾರೆ ಹಾಗೆಂಬುದನ್ನ ಲೋಕಕ್ಕೆ ಬೋಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ಭೀಮನ ಮಹಿಮೆ, ಅರ್ಜುನನ ಮಹಿಮೆ ಇದೆಲ್ಲ ವರ್ಣಿತವಾಗಿದೆ ಹಾಗೆ ಅಂತ. ಅದೇ ರೀತಿಯಾಗಿ ಸಾಧಕರಾದ ನಾವು ಕೂಡ ಪರಮಾತ್ಮನನ್ನ ನಂಬಿದರೆ ಪರಮಾತ್ಮ ನಮಗೂ ಯಥಾಯೋಗ್ಯವಾಗಿ ಸಾಮರ್ಥ್ಯವನ್ನು ಕೊಡ್ತಾನೆ ಹಾಗೆ ಅಂತ ಅರ್ಥ. ಅದಕ್ಕಾಗಿ ಅದು ಕೂಡ ಮತ್ತೆ ವಿಷ್ಣುವಿನ ಸರ್ವೋತ್ತಮದಲ್ಲೇ, ವಿಷ್ಣು ಸರ್ವೋತ್ತಮ ಅಂತಾನೆ ಅದು ಕೂಡ ಪರ್ಯವಸಾನ ಆಗ್ತದೆ ಅಂತ ಒಟ್ಟು. ಅದರಿಂದ ಬೇರೆಯವರ ಕತೆ, ಬೇರೆ ವೈಷ್ಣವರ ಚರಿತ್ರೆ ಅದೆಲ್ಲ ಯಾಕೆ ಕೇಳಬೇಕು ಹಾಗೆಂದ್ರೆ ಅದೇ ಅರ್ಥ. ಭಾಗವತದಲ್ಲಿ ಸ್ವಯಂಭುವ ಮನುವಿನ ಚರಿತ್ರೆ ಬರ್ತದೆ, ಇವತ್ತು ನೋಡಿದೀವಿ ನೋಡಿ. ಅಲ್ಲೂ ಕೂಡ ಅಷ್ಟೇ, ವೈಷ್ಣವರ ಚರಿತ್ರೆ ಯಾಕೆ ಕೇಳಬೇಕು? ವೈಷ್ಣವನ ಚರಿತ್ರೆ ಕೇಳಿದ್ರೆ ವಿಷ್ಣುವಿನಲ್ಲಿ ಭಕ್ತಿ ಬೆಳೀತದೆ. ಪರಮಾತ್ಮನ ಭಕ್ತರೇ ಹೀಗಿದ್ದಾರೆ, ಎಷ್ಟು ಸಾಮರ್ಥ್ಯವಂತರಾಗಿ ಇರ್ತಾರೆ ಅಂದರೆ ಪರಮಾತ್ಮನ ಗುಣ ಸಾಮರ್ಥ್ಯ ಎಷ್ಟು ಇರ್ಲಿಕ್ಕಿಲ್ಲ ಹಾಗೆಂತ ದೇವರಲ್ಲಿ ವಿಶೇಷ ಭಕ್ತಿ ಬೆಳೀತದೆ. ಅದರಿಂದ ವೈಷ್ಣವರ ಕಥೆಯನ್ನು ಕೇಳಬೇಕು. ಅದರಿಂದ ಮಹಾಭಾರತದಲ್ಲಿ ಬೇರೆಯವರ ವಿಚಾರವನ್ನು ಕೂಡ ಹೇಳಿದ್ದಾರೆ ಹಾಗೆ. ವಿಷ್ಣು ವೈಶಿಷ್ಟ್ಯ ಸಿದ್ಧ್ಯರ್ಥಂ ಅನ್ಯ ವೈಶಿಷ್ಟ್ಯ ಕಥನಂ ಹಾಗೆ. ವಿಷ್ಣು ಭಕ್ತಿಭರಿತತ್ವಾತ್ ಪಾಂಡವೈಃ ರಾಜಸೂಯಾಗಃ ಕೃತಃ ವನವಾಸೆ ಯುದ್ಧೇ ಚ
ಸರ್ವೇ ಶತ್ರವಃ ಪರಾಜಿತಾಃ ಧರ್ಮೇಣ ರಾಜ್ಯಂ ಕೃತಂ ಇತ್ಯಾದಿ ಕಥಾವರ್ಣನೆ ವಿಷ್ಣೋರೇವ ಮಹಿಮಾ. ನೋಡಿ, ಮಹಾಭಾರತದಲ್ಲಿ ಬೇರೆ ಏನಿದೆ ಹಾಗೆ ಅಂದ್ರೆ, ಪರಮಾತ್ಮನಲ್ಲಿ ಭಕ್ತಿ ಭರಿತರಾದ ಪಾಂಡವರಿಂದ ರಾಜಸೂಯಾಗ ಮಾಡಲ್ಪಟ್ಟಿತ್ತು. ವನವಾಸದಲ್ಲಿ, ಯುದ್ಧದಲ್ಲಿ ಎಲ್ಲ ಕಡೆ ಅವನ ಶತ್ರುಗಳೆಲ್ಲ ಸೋತೋದ್ರು. ಪಾಂಡವರ ಶತ್ರುಗಳು ಸೋಲ್ಬೇಕಾಗಿತ್ತು. ಯಾಕೆ? ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿದ್ರು. ಇದೆಲ್ಲವೂ ಕೂಡ ನಮಗೆ ಏನ್ ತೋರಿಸಿಕೊಡ್ತಾ ಇದೆ? ವಿಷ್ಣುವಿನ ಮಹಿಮೆಯನ್ನ ತೋರಿಸಿಕೊಡ್ತಾ ಇದೆ. ಆ ರೀತಿಯಾಗಿ ನಾವು ಅದನ್ನ ತಿಳ್ಕೋಬೇಕು. ವಿಷ್ಣುರೇವ ಮಹಿಮಾ ನಿರ್ಣೀತ ಭವತಿ. ವಿಷ್ಣುವಿನ ಮಹಿಮೆಯೇ ಅಲ್ಲಿ ನಿರ್ಣಯಿಸಲ್ಪಡುತ್ತದೆ ಹಾಗೆ ಅಂತ ಅರ್ಥ. ತತ್ ಪ್ರತೀಪಂ ಅಂದ್ರೆ ವಿಷ್ಣು ಮಹಿಮ ಪ್ರದೀಪಂ ಯದ್ವಚನಂ ಕ್ವಚಿತ್ ದೃಶ್ಯೇತ್ ತತ್ ಮಮ ಮನೀಷಿತಂ ನ ಮಯ ಮನಃಪೂರ್ವಕ ಮುಕ್ತಂ ಕಿಂತು ಪರದರ್ಶನಸ್ಥ ಏವಂ ವದಂತಿ ಇತಿ ದರ್ಶನ ಭಾಷೆಯ ಪರಮತ ಅನುವಾದ ಏವ ಕೃತಃ ನತು ತನ್ಮಮ ಮತಂ ಇತಿ ವ್ಯಾಸಃ ಸ್ವಾಭಿಸಂಧಿಂ ಸ್ವಯಮೇವ ಉದ್ಘಾಟಿತವಾನ್ ಇತ್ಯರ್ಥಃ. ಇನ್ನು ಕೆಲವು ಕಡೆ ವಿಷ್ಣು ಸರ್ವೋತ್ತಮಕ್ಕೆ ಚ್ಯುತಿ ಬರುವಂತೆ ವಾಕ್ಯಗಳು ಇರುತ್ತದೆ. ಅದನ್ನೆಲ್ಲ ಹೇಗೆ ಮಾಡಬೇಕು ಹಾಗೆಂದ್ರೆ, ಅದಕ್ಕೆ ವ್ಯಾಸರು ಹೇಳ್ತಾರೆ, ಅದನ್ನೆಲ್ಲ ನಾವು, ಅದು ನನ್ನ ಸಿದ್ಧಾಂತ ಅಂತ ತಿಳಿಬೇಡಿ. ಅದು ನನ್ನ ಸಿದ್ಧಾಂತ ಅಲ್ಲ, ನಾನು ಇಚ್ಛೆ ಪಟ್ಟು ಹೇಳಲಿಕ್ಕೆ ಹೊರಟದ್ದಲ್ಲ. ಮತ್ತೆ ಯಾಕೆ ಅದೆಲ್ಲ ಇದೆ ಹಾಗೆಂದ್ರೆ, ಬೇರೆಯವರು ಈ ರೀತಿಯಾಗಿ ಕೃಷ್ಣನನ್ನ ತಿಳಿತಾರೆ, ಅದಕ್ಕಾಗಿ ನಾನು ಅದನ್ನು ಹೇಳಿದ್ದು ಅಂತ ಅರ್ಥ. ಪರದರ್ಶನಸ್ಥ ಏವಂ ವದಂತಿ ಅಂತ. ಬೇರೆಯವರು ಕೃಷ್ಣನನ್ನ ಹೇಗೆ ಕಂಡ್ರು ಅದನ್ನು ಕೂಡ ನಾನು ಮಹಾಭಾರತದಲ್ಲಿ ಬರೆದಿದ್ದೇನೆ. ಅದರಿಂದ ಅದು ಯಾರ ಅಭಿಪ್ರಾಯ ಆಯಿತು? ಅದು ಅವರದ್ದೇ ಅಭಿಪ್ರಾಯ ಆಯ್ತೇ ಹೊರತು ನನ್ನ ಅಭಿಪ್ರಾಯ ಅದಲ್ಲ. ನನ್ನ ಅಭಿಪ್ರಾಯ ವಿಷ್ಣುವೇ ಸರ್ವೋತ್ತಮ. ಅದಕ್ಕೆ ಚ್ಯುತಿ ಬರುವಂತೆ ಮಹಾಭಾರತದಲ್ಲಿ ಎಲ್ಲರೂ ಬಂದರೆ ಅದು ನನ್ನ ಅಭಿಪ್ರಾಯ ಅಂತ ತಿಳಿಬೇಡಿ. ಅದು ಆ ವ್ಯಕ್ತಿಯ ಅಭಿಪ್ರಾಯ ಎಂಬ ಅದನ್ನು ತೋರಿಸಿಕೊಡುವುದಕ್ಕಾಗಿ ನಾನು ಅದನ್ನ ದಾಖಲೆ ಮಾಡಿದ್ದು ಅಂತ ಇಷ್ಟು ತಿಳ್ಕೋಬೇಕು ಅಂತ ನೋಡಿ ಅದನ್ನೇ ಹೇಳ್ತಾ ಇದ್ದಾರೆ. ಭಾಷಾಸ್ತು ತ್ರಿವಿಧಾಸ್ತತ್ರ ಮಯಾ ವೈ ಸಂಪ್ರದರ್ಶಿತಾ ಉಕ್ತೋ ಯೋ ಮಹಿಮಾ ವಿಷ್ಣೋ ಸತು ಉಕ್ತಾ ಸಮಾಧಿನಾ. 3 ಭಾಷೆ ಇದೆ ಅಂತ ತಿಳಿಬೇಕು. ಭಾಷಾತ್ರಯ ಇದೆ ಹಾಗೆ ಅಂತ. ಸಮಾಧಿ ಗುಹ್ಯ ದರ್ಶನ ಭಾಷಾ ಭೇದೇನ ತ್ರಿವಿಧಾಹ. ಸಮಾಧಿ ಭಾಷೆ, ಗುಹ್ಯ ಭಾಷೆ, ದರ್ಶನ ಭಾಷೆ ಅಂತ 3 ವಿಧವಾದ ಭಾಷೆ. ಇದು ಭಾಷೆ ಅಂದ್ರೆ ನಾವು ಮಾತನಾಡುವ ಭಾಷೆ, ಲ್ಯಾಂಗ್ವೇಜ್ ಅಂತ ತಿಳ್ಕೋಬಾರ್ದು. ಮಹಾಭಾರತಕ್ಕೆ 3 ಭಾಷೆ ಇದೆ ಹಾಗೆಂದ್ರೆ 3 ಭಾಷೆಯಲ್ಲಿ ಬರೆದಿದ್ದಾರೆ ಅಂದ್ರೆ ಏನರ್ಥ? ಅದೆಲ್ಲ ಇರೋದು ಸಂಸ್ಕೃತದಲ್ಲೇ. ಸಂಸ್ಕೃತ ತರ ಬೇರೆ ಭಾಷೆ ಅಂತ ನಾವು ತಿಳ್ಕೋಬಾರ್ದು. ಆ ತರ ಭಾಷೆ ಅಲ್ಲ ಇದು. ಅಂದ್ರೆ ಅದನ್ನ ಡಿಕೋಡ್ ಮಾಡುವ ಮೆಕ್ಯಾನಿಸಮ್ ಅಂತ ಹೇಳ್ತಾರೆ ನೋಡಿ, ಅದು 3 ಭಾಷೆಯಲ್ಲಿದೆ ಹಾಗೆ ಅಂತ. ಅಂದ್ರೆ ಒಂದು ರೀತಿಯಾದ ಪ್ಯಾಟರ್ನ್ ಅಂತ ಹೇಳ್ಬೋದು, ಅಥವಾ ಅರ್ಥ ಮಾಡಿಕೊಳ್ಳುವ ವಿಧ ಅಂತ 3 ರೀತಿಯಾಗಿ ಅದನ್ನ ಅರ್ಥ ಮಾಡ್ಲಿಕ್ಕೆ ಬರ್ತದೆ ಹಾಗೆಂಬ ಅರ್ಥದಲ್ಲಿ ಇದೆ. ಆ ರೀತಿಯಾಗಿ ಅದನ್ನ ಭಾಷಾ ಅರ್ಥ ಅಂತ ತಗೋಬೇಕು. ಆಯ್ತು. ಮೊದಲು ಸಮಾಧಿ ಭಾಷೆ ಅಂದ್ರೆ ಯಾವುದು? ಮೊದಲನೇ ಭಾಷೆ, 3 ಭಾಷೆಯಲ್ಲಿ ಮೊದಲನೇ ಭಾಷೆ ಸಮಾಧಿ ಭಾಷೆ. ಸಮಾಧಿ ಭಾಷೆ ಅಂದ್ರೆ ಹೇಗಿರುತ್ತದೆ ಹಾಗೆ ಅಂದ್ರೆ, ವಿಷ್ಣೋರ್ ಮಹಿಮಾ ಉಕ್ತಃ ಸ್ಪಷ್ಟ ಮುಕ್ತಃ ಸತು ಸಮಾಧಿನ ಉಕ್ತಃ. ಯಾವ ಭಾಷೆಯಿಂದ ಅಂದ್ರೆ ಯಾವ ವಾಕ್ಯಗಳಲ್ಲಿ ವಿಷ್ಣುವಿನ ಸರ್ವೋತ್ತಮ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೋ ಅದು ಸಮಾಧಿ ಭಾಷೆಯಲ್ಲಿ ಇದೆ ಎಂದು ತಿಳ್ಕೋಬೇಕು. ವಿಷ್ಣು ಸರ್ವೋತ್ತಮ ನಾವು ನೋಡಿದ್ದೇವೆ ನೋಡಿ ಭಗವದ್ಗೀತೆಯಲ್ಲಿಲ್ಲ. ದ್ವಾಭಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮ ಇತ್ಯುದಾಹೃದಃ. ಸ್ಪಷ್ಟವಾಗಿ ಇದೆ ವಿಷ್ಣು ಸರ್ವೋತ್ತಮ ಅಂತ ಹೇಳುವ ವಾಕ್ಯ. ಇದೆಲ್ಲ ಯಾವ ಭಾಷೆಯಲ್ಲಿ ಇದೆ? ಇದು ಇದನ್ನ ಡೈರೆಕ್ಟ್ ಆಗಿ ಹಂಗೆ ಅರ್ಥ ಮಾಡ್ಕೋಬಹುದು. ಇದು ಸಮಾಧಿ ಭಾಷೆಯಲ್ಲಿ ಇದೆ ಹಾಗೆ ಅಂತ ಅರ್ಥ. ಇನ್ನು ಶೈವ ದರ್ಶನಮಾಲಂಬ್ಯ ಕ್ವಚಿತ್ ಶೈವೀ ಕಥೋದಿತ ಸಮಾಧಿ ಭಾಷೆಯೋಕ್ತಂ ಯತ್ ತತ್ಸರ್ವಂ ಗ್ರಾಹ್ಯಮೇವ ಹಿ. ಇನ್ನು ಕೆಲವೊಮ್ಮೆ ಶೈವ ಶಾಖೆಗಳನ್ನ ಅವಲಂಬಿಸಿ ಶಿವಸ್ಯ ವಿದ್ಯಮಾನ ಕಥಾ ತಸ್ಯ ಉತ್ತಮತ್ವ ಪ್ರತಿಪಾದಿಕಾ ಕಥಾ ಉಕ್ತ. ಶಿವನೇ ಸರ್ವೋತ್ತಮ ಹಾಗೆ ಅಂತ ಪ್ರತಿಪಾದನೆ ಮಾಡತಕ್ಕ ಕೆಲವು ಕಥೆಗಳನ್ನೆಲ್ಲ ನಾನು ಹೇಳಿದ್ದೇನೆ. ಅದರಲ್ಲಿ ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಹಾಗೆ ಅಂದ್ರೆ, ದರ್ಶನ ಭಾಷಾ ಇತಿ ವಾಕ್ಯಶೇಷ. ಅದನ್ನ ದರ್ಶನ ಭಾಷೆ ಅಂತ ತಿಳಿಬೇಕು. ದರ್ಶನ ಭಾಷೆ ಅಂದ್ರೆ
ಶೈವ ಮತದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಆ ಒಂದು ಸೆಂಟೆನ್ಸ್ ಸೇರಿಸ್ಕೊಂಡ್ಬಿಟ್ರೆ ಸಾಕು. ಶಿವ ಸರ್ವೋತ್ತಮವನ್ನು ಹೇಳಿದರೂ ಕೂಡ ಏನು ತೊಂದರೆ ಇಲ್ಲ. ಯಾಕೆ? ಶೈವ ಶಾಸ್ತ್ರದಲ್ಲಿ ಹೀಗಿದೆ ಅಂತ ಹೇಳ್ತಾ ಇದ್ದಾರೆ ವೇದವ್ಯಾಸರು ಅಂತ ಅಷ್ಟೇ ಅರ್ಥ. ಅದಕ್ಕೆ ಹಾಗೆ ಅರ್ಥ ಮಾಡಬೇಕು. ನೋಡಿ, ಇದು ಎರಡನೇ ಭಾಷೆ, ದರ್ಶನ ಭಾಷೆ. ಬೇರೆ ದರ್ಶನದಲ್ಲಿ ಆ ರೀತಿಯಾಗಿ ಬೇರೆಯವರು ಹೇಳ್ತಾರೆ ಅಂತ ವೇದವ್ಯಾಸರು ಇದರಲ್ಲಿ ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತ ಅರ್ಥ. ಕೆಲವೊಮ್ಮೆ ಚತುರ್ಮುಖ ಬ್ರಹ್ಮ ಸರ್ವೋತ್ತಮ ಅಂತ ಹೇಳುವ ವಾಕ್ಯ ಬರಬಹುದು. ಅವರು ಬ್ರಾಹ್ಮಿ ಶಾಸ್ತ್ರ ಅಂದ್ರೆ ರಾಜಸ ಪುರಾಣ ಅಂತ ಏನಿದೆ ಅವುಗಳಲ್ಲಿ ಆ ರೀತಿಯಾಗಿ ಹೇಳುವ ಮತ ಇದೆ. ಚತುರ್ಮುಖ ಬ್ರಹ್ಮದೇವರೇ ಸರ್ವೋತ್ತಮ ಅಂತ ಹೇಳುವ ಮತ ಇದೆ. ಅದಕ್ಕೆ ತಕ್ಕಂತೆ ನಾವು ಮಹಾಭಾರತದಲ್ಲಿ ಅದನ್ನ ಹೇಳಿದ್ದೇವೆ ಹೊರತು ವೇದವ್ಯಾಸರಿಗೆ ಸಮ್ಮತವಾದ ಅಭಿಪ್ರಾಯ ಅದಲ್ಲ ಅಂತ. ಅದರಿಂದ ಸಮಾಧಿ ಭಾಷೆಯ ಉಕ್ತಂ, ಸಮಾಧಿ ಭಾಷೆಯಲ್ಲಿ ಏನ್ ಹೇಳಿದ್ದಾರೆ ತತ್ಸರ್ವಂ ಗ್ರಾಹ್ಯಮೇವಹಿ. ಸಮಾಧಿ ಭಾಷೆಯಲ್ಲಿ ಹೇಳಿದ್ದನ್ನ ಹಾಗೆ ನಾವು ಗ್ರಹಣ ಮಾಡ್ಬೋದು, ಆದ್ರೆ ದರ್ಶನ ಭಾಷೆಯಲ್ಲಿ ಹೇಳಿದ್ದನ್ನ ಅದನ್ನ ನಾವು ಹಾಗೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಏನು ಸಮಾಧಿ ಗುಹ್ಯ ಭಾಷಾ ಅಂದ್ರೆ ಅದೇ, ಅದು ಶಬ್ದದಿಂದ ತೋರುವ ಅರ್ಥನೇ ಒಂದು, ಅದು ಒಳಗಿನ ಅರ್ಥನೇ ಒಂದು. ಈಗ ನೋಡಿದೀವಿ ನೋಡಿ, ಗಂಗೆಯಲ್ಲಿ ಗುಡಿಸಲು ಹಾಗೆಂದ್ರೆ ಶಬ್ದತಃ ಅರ್ಥ ಆ ರೀತಿಯಾಗಿ ಹೇಳಿಕ್ ಬರೋದಿಲ್ಲ. ಈಗ ನೋಡಿ, ಒಂದು ಉದಾಹರಣೆ, ಎಂಜಿಲು ಪವಿತ್ರ ಅಂತ ಹೇಳ್ತಾರ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳಿ. ಮಹಾಭಾರತದಲ್ಲಿ ಬರುವ ವಾಕ್ಯ ಇದು. ಎಂಜಿಲು ಪವಿತ್ರ, ಆದ್ರೆ ನಮಗೆ ಗೊತ್ತು ಎಂಜಿಲು ಅಪವಿತ್ರ, ಅದು ಮೈಲಿಗೆ ಹಾಗೆ ಅಲ್ಲ. ಮಹಾಭಾರತ ಹೇಳ್ತಾ ಇದೆ ಎಂಜಿಲು ಪವಿತ್ರ ಹಾಗೆಂದ್ರೆ ಅದು ಗುಹ್ಯ ಭಾಷೆ ಅಂತ ತಿಳ್ಕೋಬೇಕು. ಏನದು? ಯಾವ ಎಂಜಿಲು ಪವಿತ್ರ ಅಂತ ವಿಚಾರ ಮಾಡಿದ್ರೆ ಆಕಳು ಇದೆ ನೋಡಿ, ಆಕಳು ಹಾಲು ಕರಿಬೇಕು. ಹಾಲು ಕರಿಯಕ್ಕೆ ಮೊದಲು ಏನ್ ಮಾಡ್ಬೇಕು? ಕರುವನ್ನ ಮೊದಲು ಕುಡಿಯಕ್ಕೆ ಬಿಡ್ಬೇಕಂತೆ. ಕರು ಕುಡಿದು ಮಿಕ್ಕಿದ್ದು ಅದೇನಾಯ್ತು? ಉಚ್ಚಿಷ್ಟ ಆಯ್ತು. ಆ ಉಚ್ಚಿಷ್ಟ ಅದು ಪವಿತ್ರ, ಅಂದ್ರೆ ಆಕಳಾಲು ಪವಿತ್ರ. ಅದನ್ನ ಕರು ಕುಡಿದೇ ಇದ್ರೆ ಅದು ಅಪವಿತ್ರನೇ. ಅದು ಕೂಡ ಕರು ಕುಡಿದು ಮಿಕ್ಕಿದ ಹಾಲು ಏನಿದೆ ಅದು ಪವಿತ್ರ ಅಂತ ಇದು ಒಟ್ಟು ಮಹಾಭಾರತದ ಅಭಿಪ್ರಾಯ. ಹಾಗೆಂತ ನೋಡಿ, ಇದೆಲ್ಲ ವ್ಯಾಖ್ಯಾನ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಎಂಜಿಲು ಪವಿತ್ರ ಅಂದ್ರೆ ಇದೇನೋ ಹುಚ್ಚರ ಮಾತು ಅಂತ ನಾವು ರಿಜೆಕ್ಟ್ ಮಾಡಿಬಿಡ್ತೀವಿ. ಅದಕ್ಕೆ ಬೇರೆಯವರು ಮಹಾಭಾರತಕ್ಕೆ ಕೈ ಹಾಕ್ಲಿಕ್ಕೆ ಹೋಗೋದಿಲ್ಲ. ಮಹಾಭಾರತವನ್ನ ಅರ್ಥದ ನಿರ್ಣಯವನ್ನ ಸ್ಪಷ್ಟಪಡಿಸೋದಕ್ಕೆ ಹೊರಟ ಏಕೈಕ ಆಚಾರ್ಯರು ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು. ಯಾಕೆ? ಅಷ್ಟು ಗೊಂದಲ ಇದೆ ಅದರಲ್ಲಿ, ಅರ್ಥನೇ ಆಗೋದಿಲ್ಲ. ಒಂದು ಕಡೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಾರೆ, ಒಂದು ಕಡೆ ಶಿವ ಸರ್ವೋತ್ತಮ ಅಂತ ಇದೆ, ಬ್ರಹ್ಮ ಸರ್ವೋತ್ತಮ ಅಂತ ಇದೆ, ಎಂಜಿಲು ಪವಿತ್ರ ಅಂತ ಹೇಳ್ತಾರೆ. ಹೇಗೆ ಅರ್ಥ ಮಾಡ್ಬೇಕು ಇದು? ಅದಕ್ಕೆ ಹೇಳಿದ್ರು, ಯಾರಿಗೆ ಭಾಷಾತ್ರಯ ಗೊತ್ತಿದೆ ಅವ್ರು ಮಾತ್ರ ಸರಿಯಾಗಿ ಇದನ್ನ ಅರ್ಥ ಮಾಡಬಲ್ಲರು, ಬೇರೆಯವರಿಗೆ ಮಹಾಭಾರತ ಅರ್ಥ ಆಗೋದಿಲ್ಲ ಹಾಗೆ ಅಂತ ಒಟ್ಟು. ಇಂದಿನ ವಿಚಾರ ಮತ್ತೇನಿಲ್ಲ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ಗುರುಗಳೇ, ಈ